ಇದು ಯಾಕೆ ನನ್ನ ಹೆದರಿಸ್ತೇನೆ? ನಿನ್ನ ತಲೆ ಕೆಟ್ಟೋಗಿರೋ ತಲೆ ಎಷ್ಟು ಸಲ ಕೆಡಿಸ್ಕೊತೀಯ? ನಿನ್ನ ತಲೆ ಕೆಟ್ಟು ಕೊಳ್ತು ನಾರ್ತಿದ್ದವು. ಏನು ಮಾವನ ಕೊಲೆ ಮಾಡಿಬಿಡ್ತೀಯಾ? ನಾನು ನಿನ್ನ ಮಾತು ಕೇಳಲ್ಲ ಕಣೆ. ಅದೇನು ಮಾಡ್ಕೊತೀಯ ಮಾಡ್ಕೊ ಹೋಗಲ್ಲೇ, ನಾನು ತಲೆನೂ ಕೇಳಿಸ್ಕೊಳಲ್ಲ ಅಂತೆಲ್ಲ ಹೇಳಿ ಸವಾಲು ಹಾಕಿ ಹೋಗ್ಬಿಡ್ತಾಳೆ ಪ್ರೇಮ. ಅಲ್ಲಿ ಸ್ನೇಹನ ಹತ್ರ ಮಾತ್ರ ಏನೂ ಮಾತಾಡಲ್ಲ, ಸುಮ್ಮನೆ ಹೋಗ್ತಾಳೆ. ಅಲ್ಲ ಅತ್ತೆ, ಸಡನ್ನಾಗಿ ಏನಾಯ್ತು ಹೇಳು? ಕಾಲು ಹಿಡಿದು ಮಾತಾಡ್ತಾಳೆ, ಜುಟ್ಟು ಹಿಡಿದು ಮಾತಾಡ್ತಾ ಇದ್ದಾಳ, ರೇಂಜಿಗೆ ಮಾತಾಡ್ತಾ ಇದ್ದಾಳಲ್ಲ ಅಂತ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸ್ನೇಹ. ಅದೇ ಟೈಮಿಗೆ ಇಲ್ಲಿ ಮೇಲೆ ಮಹೇಶ್ವರಿ ಫೋನ್ ಮಾಡ್ತಾಳೆ. ಮಹೇಶ್ವರಿ ಮೇಲೆ ಫೋನ್ ಮಾಡಿದೆ, ರಿಸೀವ್ ಮಾಡ್ತಾ ಇರಲ್ಲ, ಮತ್ತೆ ಆದರೂ ಮಾಡ್ತಾಳೆ. ಮಚ್ಚೆ ಏನು ಹೆಂಗ್ಸಿವಳು, ಎಷ್ಟು ಸಲ ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ. ಅದೇನು ಹೇಳ್ತೇನೆ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತಾಳೆ ಇವಳು ಅಂತೆಲ್ಲ ಹೇಳಿ ಬೈತಾರೆ. ಅಯ್ಯೋ ರಾಮ ಅಂತೆಲ್ಲ ಹೇಳಿ ಮತ್ತೆ ಫೋನ್ ದಾಮಿನಿ ತೆಗಿ ಫೋನ್, ದಾಮಿನಿ ತೆಗಿ ಅಂತೆಲ್ಲ ಹೇಳಿದರೆ ಯಾರಾದರೂ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ, ಕಾಲ್ ಆಡ್ತಾ ಇದ್ದಾರೆ, ಅವರು ಬ್ಯುಸಿ ಇದ್ದಾರಾ ಅಂತಾರೆ. ಅವ್ರು ಕಾಲ್ ಮಾಡೋ ತನಕ ಕಾಯಬೇಕು, ಇಲ್ಲ ತೆಪ್ಪಗಿರಬೇಕು. ಮಹೇಶ್ವರಿ, ನನಗೆ ಕಿಟಿ ಬಗ್ಗೆ ಯೋಚನೆ ಮಾಡೋ ಟೈಮು ಅವಾಗತ್ತೇ ಇಲ್ಲ. ಅವನು ನಿನ್ನ ತಲೆನೋವು ಪದೇ ನನ್ನ ಫೋನ್ ಮಾಡಿ ದಾಮಿನಿ ಫೋನ್ ಮಾಡಿದ್ದು ಕಿಟಿ ವಿಷಯ ಹೇಳೋಕ್ಕಲ್ಲ, ನೀನು ಹುಡುಕ್ತಾ ಇದ್ದೆ ಶ್ರೀನಿವಾಸ್, ಅವನ ಬಗ್ಗೆ ಹೇಳೋದಕ್ಕೆ ಅಂತೆಲ್ಲ ಹೇಳಿದಾಗ ಏನು ಶ್ರೀನಿವಾಸ್ ಬಗ್ಗೆನಾ ಅಂತ. ಹೌದು, ಇವತ್ತು ಬೆಳಿಗ್ಗೆ ಈ ಮನೆ ಆಯ್ತು ನಿನಗೆ ಗೊತ್ತಾ ಅಂತೆಲ್ಲ ಕೇಳ್ತಾ, ಅದನ್ನೇ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸು. ಫೋಟೋ ಸುಡೋಕೆ ಹೋಗಿ ಫೋಟೋ ಇವರು ನಿಂಗೆ ಜನ್ಮ ಕೊಟ್ಟಿದ್ದು ನನ್ನ ಗಂಡ ಶ್ರೀನಿವಾಸ ಅಂತೆಲ್ಲ ಹೇಳಿ ಕಲ್ಯಾಣಿ ಹತ್ತಿದ್ದು ಅವ್ರನ್ನ ಕರ್ಕೊಂಬಂದು ನಮ್ಮ ರೂಮಲ್ಲಿ ಇರಿಸಿದ್ದೀನಿ ಅಂತ ಪ್ರೇಮ ಹೇಳಿ, ಬನ್ನಿ ನನ್ನ ಜೊತೆ ಅಂತ ಪ್ರೇಮ ಮನೆಯವ್ರಿಗೆ ಕರ್ಕೊಂಬಂದು ಎಲ್ಲ ರೂಮ್ ಒಳಗೆ ತೋರಿಸಿದ್ದು, ಅವ್ರ ಲೆಟ್ರ್ ಬರೆದಿಟ್ಟು ವಾಟ್ ಅಂತೆಲ್ಲ ಹೇಳಿ ದಾಮಿನಿ ತುಂಬ ಶಾಕ್ ಆಗ್ತಾರೆ. ಶ್ರೀನಿವಾಸ್ ಬದುಕಿದ್ದಾನೆ, ಇಡೀ ಮನೆಯವ್ರಿಗೆ ಗೊತ್ತಾಗೋಗ್ಬಿಡ್ತಾ ಅಂತೆಲ್ಲ ಹೇಳಿದ್ದೆ. ಆ ಪ್ರೇಮ ಶ್ರೀನಿವಾಸನ ರಾಮ್ ರೂಮಲ್ಲೇ ಇಟ್ಟಿದ್ಲಾ? ಅಂತೆಲ್ಲ ಹೇಳಿದಾಗ ಅಂತೆಲ್ಲ ಹೇಳಿದಾಗ ಅವ್ರು ಅಲ್ಲಿ ಸುರಕ್ಷಿತವಾಗಿದ್ದಾರೆ, ನಾನೇ ಅವ್ರನ್ನ ಅಲ್ಲಿ ತಲುಪಿಸಿದ್ದೀನಿ ಅಂತೆಲ್ಲ ಪ್ರೇಮ ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನಿನ್ನ ಕೆತ್ತೋಗಿರೋಗೆ ಎಲ್ಲರನ್ನ ಸೇರಿಸ್ಕೊ, ಅಲ್ಲೇ ಎಲ್ಲಿ ಹುಡುಕಬೇಕು ಎಲ್ಲ ಕಡೆ ಹುಡುಕಿ ಮುಗಿಸು, ಸಾಧ್ಯ ಆದರೆ ಹುಡುಕಿ ಹಿಡಿದು ತೋರಿಸು ಅಂತೆಲ್ಲ ಹೇಳಿದ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಎಂಥ ಕೆಲಸ ಆಯಿತು ಅಂತೆಲ್ಲ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಳಿದ್ರು ಅನ್ನಂಗೆ ಆಯಿತು ಅಂತ. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿದ್ರ. ಅವರೆಲ್ಲ ಶ್ರೀನಿವಾಸನ ಹುಡ್ಕಕ್ಕೆ ಹೋಗಿದ್ರೆ, ನೀನು ಮನೇಲಿ ಕುಂತ್ಕೊಂಡು ಕಾವು ಕೊಡ್ತಾಯಿದ್ದೆ, ನೀನು ಅವ್ರ ಜೊತೆನೇ ಹೋಗು, ಅವ್ರ ಜೊತೆನೇ ಇದ್ದು ಅವ್ರೇನು ಮಾಡ್ತಾಯಿದ್ದಾರೆ ಶ್ರೀನಿವಾಸ್ ಸಿಕ್ಕಿದ ತಕ್ಷಣ ನನಗೆ ಕಾಲ್ ಮಾಡು ಅಂತೆಲ್ಲ ಹೇಳಿ ಬೈತಾರೆ ಅವರು. ಮಹೇಶ್ವರಿ, ಶ್ರೀನಿವಾಸ್ ವಿಚಾರದಲ್ಲಿ ಎಡವಟ್ಟು ನಿನಗೂ ಕೂಡ ಆ ಮನೆಯಲ್ಲಿ ಉಳಿಗಾಲ ಇಲ್ಲನ್ನು ತಲೆಯಲ್ಲಿ ಇಟ್ಕೊ ಅಂತೆಲ್ಲ ಹೇಳ್ತಾರೆ ಅವರು. ಅದೇ ಟೈಮಿಗೆ ಮಹೇಶ್ವರಿ ಕೂಡ ಇವ್ರು ಹೇಳಿದ್ದೆಲ್ಲ ಇದಾಗ್ತಾರೆ. ಸರಿ ನೋಡೋಣ ಅಂತೆಲ್ಲ ಹೇಳಿ ಏನು ಮಾಡಬೇಕಂತ ಇನ್ನು ದಿಕ್ಕು ತೋಚದೆ ನಿಂತಿರ್ಬೇಕಾದ್ರೆ ಈ ಕಡೆಯಿಂದ ಇಲ್ಲಿ ಪ್ರೇಮಗೆ ಬೈತಾಳೆ. ಓವರ್ ಸ್ಮಾರ್ಟ್ ಆಗಿ ನಿನ್ನೆ ಪ್ರೇಮ, ಎಷ್ಟು ಬುದ್ಧಿವಂತಿಗೆ ಅಂತ ಆಟ ಆಡಿದೆಲ್ಲ ನೀನು ಪ್ರೇಮ, ಸಖತ್ ಕ್ಲವರ್ ಇದೆಯಾ ಕಣೆ ನೀನು. ಆ ಶ್ರೀನಿವಾಸ ಊರೆಲ್ಲ ಹುಡುಕ್ತೀನಿ ಅಂತ ಗೊತ್ತಿದ್ದು ಅವನ್ನ ತಂದು ರಾಮ್ ರೂಮಲ್ಲಿ ಬಚ್ಚಿಟ್ಟಿದೆಯಲ್ಲ, ಗ್ರೇಟ್, ಮೆಚ್ಚಿದೆ ಕಣೆ ನೀನು ಅಂತೆಲ್ಲ ಹೇಳ್ತಾ, ಮೆಚ್ಚಿದೆ ನಿನ್ನ ಬುದ್ಧಿವಂತಿಕೆ ಅಂತೆಲ್ಲ ಹೇಳ್ತಾ, ವೆರಿ ಸ್ಮಾರ್ಟ್ ಮೂವ್ ಅಂತೆಲ್ಲ ಹೇಳ್ತಾ. ಸ್ನೇಹ, ಅತ್ತೆ ಪ್ರೇಮ ಯಾಕೆ ಜುಟ್ಟು ಹಿಡ್ದಾಗ ಮಾತಾಡಿದೆ ಅಂತ ಕೇಳಿದಲ್ಲ, ಆ ಬ್ಲೆಂಡರ್ ಆಗೋದಕ್ಕೆ ನೀನೇ ಕಣೆ ಕಾರಣ ಅಂತೆಲ್ಲ ಹೇಳೋದಕ್ಕೆ, ನಿನ್ನಿಂದನೇ ಎಲ್ಲ ಹಾಳಾಗಿದ್ದಂತೆ, ನಾನೇನು ಮಾಡಿದೆ ಅಂತೆಲ್ಲ ಕೇಳಿದೆ. ನಮ್ಮ ಹತ್ರ ಶ್ರೀನಿವಾಸ್ ಇಲ್ದು ಓವರ್ ಸ್ಮಾರ್ಟಾಗಿ ಹೇಳಿದಲ್ಲ, ಅವಳಿಗೆ ಸತ್ಯ ಏನು ಅಂತ ಅರ್ಥ ಆಗಿದೆ ಅಂತೆಲ್ಲ. ಪ್ರೇಮ ಇವತ್ತು ಬೆಳೆದ ತನಕ ಶ್ರೀನಿವಾಸ್ ಜೊತೆ ಟಚ್ಚೊಳಗಿದ್ಲು, ಆದರೆ ನಿನ್ನೆನೇ ಅವ್ರು ನಮಗೆ ಸಿಕ್ಬಿಟ್ರು ಅಂತೆಲ್ಲ ಹೇಳಿಬಿಟ್ಟೆ. ಆಗ ಅವಳಿಗೆ ಶ್ರೀನಿವಾಸ್ ನಮ್ಮ ಹತ್ರ ಇಲ್ಲ ಅಂತ ಕನ್ಫರ್ಮ್ ಆಗಿ, ಅದಕ್ಕೆ ಅವಳು ಕಾನ್ಫಿಡೆಂಟಾಗಿ ನಮಗೆ ಚಾಲೆಂಜ್ ಹಾಕಿ, ಓ ಗಾಡ್ ಐ ಆಮ್ ಸಾರಿ ಅತ್ತೆ, ನನಗೆ ಗೊತ್ತಾಗಲಿಲ್ಲ ಅಂತೆಲ್ಲ ಹೇಳಿದೆ. ಹೋಗಲಿ ಬಿಡು,
ಅಂತ. ಸರಿ, ಆ ಪ್ರೇಮನಿಗೆ ಸತ್ಯ ಗೊತ್ತು, ಆದರೆ ನಮಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ. ಈಗ ಆ ಶ್ರೀನಿವಾಸನ ಕಲ್ಯಾಣಿ ಮನೆಯಲ್ಲೂ ಇಲ್ಲ, ಪ್ರೇಮನ ಹತ್ರನೂ ಇಲ್ಲ, ಅಂದರೆ ಎಲ್ಲೋ ಮನೆ ಬಿಟ್ಟು ಹೊರಟೋಗಿದ್ದಾನ ಅಂತೆಲ್ಲ ಹೇಳಿ ಆ ಶ್ರೀನಿವಾಸ ಅವ್ರ ಫ್ಯಾಮಿಲಿ ಸಿಗೋಕ್ಕೂ ಮುಂಚೆ ನಾವು ಅವನ್ನ ಹಿಡಿಬೇಕು ಅಂತೆಲ್ಲ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇವರೆಲ್ಲ ಎಲ್ಲಿಗೆ ಹೋದ್ರು ಅಂತ ರೌಡಿಗಳಿಗೆ ಫೋನ್ ಮಾಡ್ತಾರೆ. ರೌಡಿಗಳಿಗೆ ಫೋನ್ ಮಾಡಿದಾಗ ಎಲ್ಲರೂ ಇದ್ದೀರಿ ಅಂತೆಲ್ಲ ಕೇಳ್ತಾರೆ. ಬೇಗ ಬನ್ನಿ, ಕಮ್ ಕ್ವಿಕ್ ಅಂತೆಲ್ಲ ಹೇಳಿ ಅವ್ರು ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿ ಇನ್ನು ನಾಳೆ ಎಪಿಸೋಡ್ ಬರುತ್ತೆ. ನಾಳೆ ಎಪಿಸೋಡ್ ಎಲ್ಲಿ ಹೋದ್ರು ಮಾವ ನೀವು ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಅವರು ಬಂದುಬಿಡ್ತಾರೆ. ಅದೇ ಟೈಮಿಗೆ ಶ್ರೀನಿವಾಸ ಅವ್ರು ಬಂದು ಮಾವ ಅಂತೆಲ್ಲ ಹೋಗಿ ಪ್ರೇಮ ಹೋಗಿ ತಗ್ಕೊತಾಳೆ. ಪ್ರೇಮ ದೇವಸ್ಥಾನ ಎಲ್ಲ ಹುಡುಕಿದೆ ಕಣಮ್ಮ, ಅವರೆಲ್ಲೂ ಕಾಣಲಿಲ್ಲ ಅಂತೆಲ್ಲ ಹೇಳಿದಾಗ ಕಲ್ಯಾಣಿ ಅವ್ರು ನೋಡಿದಾಗ ಆ ಕಲ್ಯಾಣಿ ಮುಂದೆ ನಿಂತಿರ್ತಾರೆ. ಅವರು ಕಲ್ಯಾಣಿನ ಹಗ್ ಮಾಡೋಕ್ಕೆ ಕರೀತಾರೆ. ಕಲ್ಯಾಣಿ ಅಂತೆಲ್ಲ ಕಲ್ಯಾಣಿ ಹೋಗಿ ಹಗ್ ಮಾಡ್ತಾರೆ. ಆ ಶ್ರೀಧರ ಅಣ್ಣ ಅಂತೆಲ್ಲ ಹೇಳಿದಾಗ ಪಂಚಮಿ ಬರ್ತಾಳೆ, ಕಾವ್ಯನೂ ಬರ್ತಾಳೆ. ಪಂಚಮಿನ ಕಲ್ಯಾಣಿನ ಹಗ್ ಮಾಡ್ಕೊತಾರೆ. ಇನ್ನು ಅವ್ರು ರಾಮ್ ಮತ್ತು ಇವರಿಬ್ಬರೇ ಬಂದಿರಲ್ಲ, ಮಹಾದೇವ ಮತ್ತು ರಾಮ ಇವರಿಬ್ಬರೇ ಬಂದಿರಲ್ಲ. ನಾಳೆ ಎಪಿಸೋಡ್ ಇದು. ನಾಳೆ ಎಪಿಸೋಡಿನ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದರೆ ಇಲ್ಲಿ ಮಹಾದೇವ ಮತ್ತು ರಾಮ್ ಇಬ್ಬರು ಬರೋರು ಇದ್ದಾರೆ. ಇನ್ನು ಅಷ್ಟರೊಳಗೆ ಮತ್ತು ದಾಮಿನಿ ಏನಾದರೂ ಎಡವಟ್ಟು ಮಾಡಿದೆ ಅಥವಾ ಮಹಾದೇವಗಾದರೂ ಪ್ರೇಮ ರಾಮ್ಗೂ ಯಾರಿಗಾದ್ರೂ ಎಡವಟ್ಟು ಮಾಡಿದೆ, ಯಾಕಂದರೆ ಇವರು ಈ ಸಾರು ಬಂದಿದ್ದಾರೆ ಮನೆಯಲ್ಲಿ. ಇನ್ನು ಈಗ ದಾಮಿನಿ ವಿಚಾರ ಬಯಲಿಗೆ ಬರುತ್ತಾ ಏನೋ ಕಾದು ನೋಡಬೇಕಾಗಿದೆ ನಾಳೆ ಎಪಿಸೋಡ್. ಅಥವಾ ದಾಮಿನಿ ಏನಾದರೂ ಬಚ್ಚಿಟ್ಕೊತಾಳ, ಮಹೇಶ್ವರಿನೂ ಇಲ್ಲ.